ಸಾಕಷ್ಟು ದೃಶ್ಯಗಳು ನಿಮ್ದು ಸಿಕ್ಕಾಪಟ್ಟೆ ಇದೆ ಅಂತೆ. ಮೇ ಬಿ ಪ್ರೀಕ್ವಲ್ ಇದರಿಂದ ಸೀಕ್ವೆಲ್ಗೆ ಏನಾದ್ರು ಒಂದಷ್ಟು ವಿಷಯಗಳು ಹೋಗಿರ್ಬೋದಾ ಅಂತ ಈಗ ಡೌಟ್ ಕಾಡ್ತಿರೋದು. ಯಾ ಕೆಲವು ದೃಶ್ಯಗಳು ಡೆಫಿನೆಟ್ಲಿ ಇದ್ವು. ಬಟ್ ಅಫ್ಕೋರ್ಸ್ ಅದು ಡಿರೆಕ್ಟರ್ ಕಾಲ್. ಏನು ನೆಸೆಸರಿ ಇದೆ ಸಿನಿಮಾಗೆ ಅಂತ ಅದನ್ನು ಹಾಕೋದು. ಸಿ ಇನ್ನೊಂದು ಫಿಲಮ್ ಅಥವಾ ಸೀಕ್ವೆಲ್ ಅಥವಾ ಪ್ರೀಕ್ವೆಲ್ ಬಗ್ಗೆ ನಾನು ಏನೂ ಹೇಳೋಕ್ಕಾಗಲ್ಲ. ಬಿಕಾಸ್ ನನಗೆ ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್ಸ್ ಆರ್ ಮೈ ಕಂಟ್ರೋಲ್. ಬಟ್ ನನಗೆ ಸಿಕ್ಕರೆ ನಥಿಂಗ್ ಲೈಕ್ ಇಟ್. ನನ್ಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಇಟ್. ಎಸ್. ಈ ಕಡೆ ರುಕ್ಮಿಣಿ ಅವರು, ಮತ್ತೊಂದು ಕಡೆ ಜಯರಾಮ್ ಅವರು, ಅವ್ರ ಜೊತೆ ಒಂದು ಸ್ಕ್ರೀನ್ ಅನ್ನ ಶೇರ್ ಮಾಡೋದಾಗ್ಲಿ, ಆ ಥರದೊಂದು ಸಂದರ್ಭ. ಸೊ ಹೇಗಿತ್ತು ಆ ಸಂದರ್ಭದಲ್ಲಿ ಶೂಟಿಂಗ್ ಟೈಮಲ್ಲಿ? ಆ್ಯಕ್ಚುಲಿ ರುಕ್ಮಿಣಿ ಇಸ್ ಅ ಫೆಂಟಾಸ್ಟಿಕ್ ಆ್ಯಕ್ಟರ್ ಆ್ಯಂಡ್ ತುಂಬ ಕ್ವಾಯಟ್ ಅವರು ಸೆಟ್ಟಲ್ಲಿ. ತುಂಬ ಪುಸ್ತಕ ಓದ್ತಾರೆ, ತುಂಬ ನಾವೆಲ್ಸ್ ಆ್ಯಂಡ್ ಶಿ ಇಸ್ ವೆರಿ ಇಂಟೆಲಿಜೆಂಟ್ ಆಸ್ ಅನ್ ಆ್ಯಕ್ಟರ್. ತುಂಬ ಕಾಮ್ ಇದ್ದಾರೆ. ಜಯರಾಮ್ ಸರ್ ತುಂಬ ನೋಟಿಸ್ ಮಾಡ್ತಾರೆ. ಹಿ ನೋಟಿಸಸ್ ಪೀಪಲ್ ಆ್ಯಂಡ್ ಬಿಕಾಸ್ ಅವರೊಬ್ಬರೇ ಆ್ಯಕ್ಟರ್ ಅನ್ಸುತ್ತೆ, ಕನ್ನಡ ಗೊತ್ತಿಲ್ಲದೆ ಇರೋ ಆ್ಯಕ್ಟರ್. ಸೊ ಅವ್ರು ಜಾಸ್ತಿ ಜನರನ್ನ ನೋಟಿಸ್ ಮಾಡಿ ಎಲ್ಲರ ಹತ್ರ ಕನ್ನಡದ ಬಗ್ಗೆ ಸ್ವಲ್ಪ ಕೇಳಿ ತಿಳ್ಕೊಂಡು ಅವ್ರ ಡೈಲಾಗ್ಸ್ನ ಹೇಗೆ ಇಂಪ್ರೊವೈಸ್ ಮಾಡ್ಬೋದು ಅಥವಾ ಕನ್ನಡದ ವೇ ಆಫ್ ಎಕ್ಸ್ಪ್ರೆಷನ್ ಹೇಗಿದೆ ಅಂತೆಲ್ಲ ಕೇಳ್ತಾ ಇದ್ರು. ನಾನು ಜಯರಾಮ್ ಸರ್ ಜೊತೆ ತುಂಬ ಮಾತಾಡ್ತಾ ಇದ್ದೆ. ಬಿಕಾಸ್ ಅವ್ರು ತುಂಬ ಸೀನಿಯರ್ ಆ್ಯಕ್ಟರ್ ಆಗಿರೋದ್ರಿಂದ ನನಗೆ ಅದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಟ್ ನನಗೆ ತುಂಬ ಫೇವ್ರೆಟ್ ಕೋ ಆ್ಯಕ್ಟರ್ ಕುಲಶೇಖರ. ಯುನೋ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗುಲ್ಶನ್ ಎಷ್ಟು ಕೂಲ್ ಇರ್ತಾರಂತ. ಈಸ್ ಅ ವೆರಿ ಕೂಲ್ ಆ್ಯಕ್ಟರ್ ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಟು ವರ್ಕ್ ವಿತ್. ವೆರಿ ಫನಿ ಆನ್ ದ ಸೆಟ್ ಆ್ಯಂಡ್ ಎಲ್ಲರೂ ನಗಾಡಿಸ್ಕೊಂಡು ಮಾತಾಡಿಸ್ಕೊಂಡು. ಸೊ ಗುಲ್ಶನ್ ಜೊತೆ ವರ್ಕ್ ಮಾಡಿದ್ದು ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಯಾ. ಪಾತ್ರಕ್ಕೆ ಏನಾದ್ರು ಹೆಸರಿಟ್ಟಿದ್ರೆ ರಿವೀಲ್ ಮಾಡ್ಬೋದಾ, ಹೇಗೆ ಅದು? ನಾನೇನು ಹೇಳಕ್ಕೆ ಇಷ್ಟಪಡಲ್ಲ. ಬಿಕಾಸ್ ನನಗೆ ನಾನೆಲ್ಲೂ ಸುಮ್ಮನೆ ಇನ್ಫಾರ್ಮೇಷನ್ ನಾನೆಲ್ಲೂ ಐ ಡೋಂಟ್ ವಾಂಟ್ ಟು ಲೀಕ್ ಇಟ್ ಔಟ್. ಬಟ್ ನಾನು ಆ್ಯಕ್ಚುಲಿ ಈ ಸಿನಿಮಾಗೆ ಲಾಸ್ಟ್ ಎಡಿಷನ್ ಅಂತ ನಾನು ಅನ್ಕೊತೀನಿ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರು ಫೈನಲೈಸ್ ಆಗಿತ್ತು. ನನ್ನ ಕ್ಯಾರೆಕ್ಟರ್ ಮಾತ್ರ ಲಾಸ್ಟಲ್ಲಿ ಅವ್ರು ಕರೆದಿರೋದ್ರಿಂದ ಬಂದಾಗನೇ ನಂಗೆ ರಿಯಲೈಸ್ ಆಗಿತ್ತು, ಓಕೆ ಈ ಥರ ಇದೆ ಅಂತ. ಐ ಕೇಮ್ ವಿತ್ ಅ ಬ್ಲ್ಯಾಂಕ್ ಫೇಸ್. ನಾನು ತುಂಬ ಬ್ಲ್ಯಾಂಕಲ್ಲಿ ಬಂದ್ಬಿಟ್ಟು ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು. ಸೊ ಇಟ್ಸ್ ವಂಡರ್ಫುಲ್. ಐ ಹೋಪ್ ನೆಕ್ಸ್ಟ್ ಚಾಪ್ಟರ್ ಬಂದಾಗ ಐ ಹೋಪ್ ನನ್ನ ಕ್ಯಾರೆಕ್ಟರ್ ಇಸ್ ಸಮಥಿಂಗ್ ದಟ್ ವಿಲ್ ಕಂಟಿನ್ಯೂ ಅಂತ ನಾನು ಹೋಪ್ ಮಾಡ್ತೀನಿ. ಎಲ್ಲೊಂದ್ ಕಡೆ ನಿಮ್ ಕಥೆನೇ ಅಂದ್ರೆ ಪಾತ್ರದ ಕಥೆನೇ ಹೇಳಿಲ್ಲ ಅಂತಂದ್ರೆ ಇನ್ನು ಇಡೀ ಸಿನಿಮಾದ ಕಥೆ ನಿಮ್ಗೆ ಹೇಳಿರಲ್ಲ. ಸೊ ಒನ್ಸ್ ಸಿನಿಮಾನ ನೀವು ನೋಡಿದಾಗ ಥಿಯೇಟರ್ ಕೂತು ಆ ವೈಬ್ ಹೇಗಿತ್ತು ಅಂತ, ಒಂದು ಕಾಂತಾರದ ಪ್ರಪಂಚ, ಯಾಕಂದ್ರೆ ನೀವು ತುಂಬಾ ಹತ್ರದಲ್ಲಿ ನೋಡಿದ್ರಿ, ಗುಡಿಗ ಆಗಿರ್ಲಿ ಪಂಜುರ್ಲಿ ಆಗಿರ್ಲಿ, ಹೇಗಿತ್ತು? ಸೊ ಸಿನಿಮಾ ಶೂಟ್ ಆದಾಗ ಆ್ಯಕ್ಚುಲಿ ನನ್ನ ಪೋರ್ಷನ್ಸ್ ತುಂಬ ತುಂಬ ಥಿಂಗ್ಸ್ನ ಶೂಟ್ ಮಾಡಿದ್ರು ಅವರು. ಬಟ್ ಫೈನಲ್ ಕಟ್ಟಲ್ಲಿ ನಾನು ನೋಡಿದಾಗ ನಾನು ಕ್ಲೈಮ್ಯಾಕ್ಸ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಟ್ ವಾಸ್ ವೆರಿ ಡಿಫ್ರೆಂಟ್. ಇನ್ಫ್ಯಾಕ್ಟ್ ಲಾಸ್ಟ್ ಚಾಮುಂಡ ಎಲ್ಲ ಬರಬೇಕಾದ್ರೆ ನಾನು ಲಿಟ್ರಲಿ ಸ್ಪೆಲ್ ಬೌಂಡ್ ನಾನು. ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಕ್ಲೈಮ್ಯಾಕ್ಸ್ ಬೇರೆದು. ನಾನು ಶೂಟ್ ಮಾಡಿರೋ ಪೋರ್ಷನ್ಸಲ್ಲಿ ತುಂಬ ಬೇರೆ ಬೇರೆ ಥಿಂಗ್ಸ್ ಇದ್ವು. ಬಟ್ ನಾನು ಕ್ಲೈಮ್ಯಾಕ್ಸ್ ನೋಡಿದಾಗ ದೆನ್ ಐ ಆಮ್ ಲೈಕ್ ಮೈ ಗಾಡ್, ನಾನು ಕೈ ಮುಗ್ದುಬಿಟ್ಟಿದ್ದೆ ರಿಷಬ್ ಸರ್ಗೆ. ಓಕೆನಾ, ಕೆಲವು ಪೋರ್ಷನ್ಸ್ ಇದೇ ಥರ ಬರುತ್ತೆ ಅಂತ ನಂಗೆ ಗೊತ್ತಿತ್ತು. ಬಿಕಾಸ್ ನಾನು ಜಾಸ್ತಿ ಕುಲಶೇಖರ ಅವ್ರ ಜೊತೆ ಇದ್ದಿದ್ದರಿಂದ. ಬಟ್ ಕ್ಲೈಮ್ಯಾಕ್ಸ್ ಒಂದು 30 ನಿಮಿಷ ಏನಾಯಿತು ವಾಸ್ ಸಮಥಿಂಗ್. ಇಟ್ಸ್ ವೆರಿ ಡಿವೈನ್. ನನ್ನೊಳಗೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಅದನ್ನು ನನಗೆ ಹೇಳಕ್ಕೆ ಬರ್ತಾ ಇಲ್ಲ ಹೇಗೆ ಹೇಳೋದು ಅಂತ. ನಾನು ಆ ಕಡೆ ನಾನು ಇದನ್ನು ತುಂಬ ನೋಡಿದ್ದೀನಿ. ಬಟ್ ಒಳ್ಳೆ ರೆಪ್ರೆಸೆಂಟೇಷನ್, ನಮ್ಮ ರೂಟ್ಸ್ ರೆಪ್ರೆಸೆಂಟೇಷನ್ ಏನಿದೆ ಕಾಂತಾರ, ಇಟ್ಸ್ ಅ ವೆರಿ ಗುಡ್ ರೆಪ್ರೆಸೆಂಟೇಷನ್. ಆ್ಯಂಡ್ ಐ ಡೋಂಟ್ ನೋ, ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನು ಹೇಳಲಿ ಅಂತ. ನಂಗೆ ಗೊತ್ತಾಗ್ತಾ ಇಲ್ಲ ಏನು ಹೇಳೋದು ಅಂತ. ಇಟ್ಸ್ ವೆರಿ ಡಿವೈನ್ ಎಕ್ಸ್ಪೀರಿಯನ್ಸ್. ತುಂಬ ಡಿವೈನ್ ಎಕ್ಸ್ಪೀರಿಯನ್ಸ್ ನನಗೆ. ಎಲ್ಲೋ ಒಂದ್ ಕಡೆ ಕುಲಶೇಖರನ ಪತ್ನಿ ಪಾತ್ರ, ಸೊ ಅಷ್ಟಿದ್ರೂ ಕೂಡ ಯಾಕೆ ಅಷ್ಟೊಂದು ಸೈಲೆನ್ಸ್ ಎಲ್ಲ ಇರ್ತಾರೆ ಅಂತ? ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿದಾಗ ಅದಕ್ಕೊಂದು ಲೈನ್ ಫಸ್ಟಿಂದ ಇರಲಿಲ್ಲ. ಇದು ಆ್ಯಸ್ ಆ್ಯಂಡ್ ಹೌ ಶೂಟ್ ಮಾಡ್ತಾ ಹೋದಾಗ ಫಸ್ಟ್ ನನಗೆ ಅರವಿಂದ್ ಹೇಳಿದ್ದು ಆ್ಯಕ್ಚುಲಿ, ಓಕೆ ಐರಾದು ಫೇಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂತ. ದೆನ್ ಅದನ್ನು ಜಾಸ್ತಿ ಅಡಿಷನ್ ಮಾಡ್ತಾ ಹೋಗಿದ್ದು. ಸೊ ಫಸ್ಟಲ್ಲಿ ನಾನು ಹೋದಾಗ ಐ ಡೋಂಟ್ ಥಿಂಕ್ ಯಾರಿಗೂ ಐಡಿಯಾ ಇತ್ತು ನನ್ನ ಕ್ಯಾರೆಕ್ಟರ್ ಏನು ಅಂತ. ಡೆಫಿನೆಟ್ಲಿ ಬರೆದಿದ್ರು ಅದನ್ನು. ಬಟ್ ನನಗೆ ಹೇಳಿದ್ದೇನೆಂದರೆ, ನಿಮ್ಮನ್ನು ಲಾಸ್ಟಲ್ಲಿ ನಾವು ಜಾಯಿನ್ ಮಾಡಿದ್ದು. ಸೊ ಪರ್ಟಿಕ್ಯುಲರ್ಲಿ ನನ್ನ ಕ್ಯಾರೆಕ್ಟರ್ಗೆ ಏನು
ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಹೇಳ್ತಾರಲ್ಲ, ಅದನ್ನ ಕೊಡೋದು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಬಿಕಾಸ್ ನನಗೆ ಅರವಿಂದ್ ಸರ್ ಸ್ವಲ್ಪ ಓಕೆ ಕ್ಯಾಮ್ರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇವರು ಅಂತ ಒಂದ್ಸತಿ ನನಗೆ ಅದು ಪುಷ್ ಬಂದಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ನನಗೆ ಆಮೇಲೆ ದೇ ಸ್ಟಾರ್ಟೆಡ್ ಆ್ಯಡಿಂಗ್ ಲಿಟಲ್ ಸೀನ್ಸ್ ಆ್ಯಂಡ್ ಆಲ್. ಆ್ಯಂಡ್ ಇವರು ಕುಲಶೇಖರ ಅವ್ರು ಸತ್ತಾಗ್ಲೂ ಕೆಲವು ಪೋರ್ಷನ್ಸಲ್ಲೆಲ್ಲ ನನ್ನ ಡೈಲಾಗ್ಸ್ ಇತ್ತು ಆ್ಯಕ್ಚುಲಿ. ಸೊ ಇಟ್ ವಾಸ್ ಆಲ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ 1000 ಆರ್ಟಿಸ್ಟ್ ಇರ್ತಾರೆ ಒಂದಿನ ಸೆಟ್ಟಲ್ಲಿ. ಅವರೆಲ್ಲರ ಮುಂದೆ ನೀವು ನಿಂತು ಆ್ಯಕ್ಟ್ ಮಾಡೋದಾಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಷ್ಟು ದೊಡ್ಡ ಆ್ಯಕ್ಟರ್ಸ್, ಜಯರಾಮ್ ಸರ್ ಇಸ್ ವರ್ಕ್ಡ್ ಇನ್ ಸೋ ಮೆನಿ ಫಿಲಮ್ಸ್. ಸೊ ಆ ಎಕ್ಸ್ಪೀರಿಯನ್ಸ್ಗೆ ನಾನು ಐ ಆಮ್ ಜಸ್ಟ್ ಸೋಲ್ಡ್. ಐ ಆಮ್ ವೆರಿ ಹ್ಯಾಪಿ ಲೋಕಿ, ವೆರಿ ಹ್ಯಾಪಿ. ಯಾ.